ನಮಸ್ಕಾರ ಪ್ರೇಕ್ಷಕರೇ, ಸ್ವಾಗತ ನಮ್ಮ ಕ್ರಿಕೆಟ್ ವಿಶೇಷ ಕಾರ್ಯಕ್ರಮಕ್ಕೆ. ಹ್ಯಾರಿಸ್ ರೌಫ್, ಸ್ವಲ್ಪನೂ ನಾಚಿಕೆಯಿಲ್ಲ, 6-0 ಅಂತ ಸಿಗ್ನಲ್ ಮಾಡಿ ಅನುಭವಿಸಿದ ಪಾಕ್ ಆಟಗಾರ, ಇದರ ಅರ್ಥವೇನು ಗೊತ್ತಾ? ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರತಿ ಬಾರಿ ಭಾರತೀಯ ಆಟಗಾರರ ವಿರುದ್ಧ ನಾಲಿಗೆ ಹರಿಬಿಡುವ ಪಾಕ್ ಆಟಗಾರ ಹ್ಯಾರಿಸ್ ರೌಫ್, ಮತ್ತೊಮ್ಮೆ ಭಾರತದ ಆಟಗಾರರ ವಿರುದ್ಧ ಬಾಯಿ ಹರಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ, ಮತ್ತೊಂದು 0 ಮಾಡಿ ಅಭಿಮಾನಿಗಳ ಆಗ್ರಹಕ್ಕೆ ಕಾರಣರಾಗಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ತಂಡ, ಪಾಕ್ ವರ್ಸಸ್ ಇಂಡ್ ಏಷ್ಯಾ ಕಪ್ 2025 ರಲ್ಲಿ, ಏಷ್ಯಾ ಕಪ್ 2025 ಹೊಡೆತದ ಮೇಲೆ ಹೊಡೆತ ಬೀಳುತ್ತಿದೆ. ಟೀಮ್ ಇಂಡಿಯಾ ವಿರುದ್ಧ, ಟೀಮ್ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಸೋಲುಂಡಿದೆ. ಗ್ರೂಪ್ ಮ್ಯಾಚ್ನಲ್ಲಿ ಹೀನಾಯವಾಗಿ ಸೋಲುಂಡ ಪಾಕ್, ಈಗ ಮತ್ತೊಮ್ಮೆ ಸೂಪರ್ 4ನಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಸೋಲುಂಡಿದೆ. ಸೂಪರ್ 4ರ ಭಾಗವಾಗಿ ಪಾಕಿಸ್ತಾನದ ವಿರುದ್ಧ ನಡೆದ ಪಂದ್ಯದಲ್ಲಿ ಟೀಮ್ ಇಂಡಿಯಾ 6 ವಿಕೆಟ್ ಭರ್ಜರಿ ಗೆಲುವು ಪಡೆದುಕೊಂಡಿದೆ. ಈ ಪಂದ್ಯದಲ್ಲಿ ಪಾಕ್ ಬ್ಯಾಟರ್ಗಳು ಉತ್ತಮ ಪ್ರದರ್ಶನ ನೀಡಿದರೂ, ಬೌಲರ್ಗಳು ಮಾತ್ರ ಹೀನಾಯ ಪ್ರದರ್ಶನ ನೀಡಿದ್ದರು. ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ನಡೆಸಿದರೆ, ಹ್ಯಾರಿಸ್ ರೌಫ್ ಮತ್ತೊಮ್ಮೆ ಭಾರತದ ಆಟಗಾರರ ವಿರುದ್ಧ ಬಾಯಿ ಹರಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ, ಮತ್ತೊಂದು 0 ಮಾಡಿ ಅಭಿಮಾನಿಗಳ ಆಗ್ರಹಕ್ಕೆ ಕಾರಣರಾಗಿದ್ದಾರೆ. ಶರ್ಮಾ ಜೊತೆಗೆ ವಾಗ್ವಾದ ನಡೆಸಿದ್ದ ರೌಫ್, ಆ ಬಳಿಕ ಬೌಂಡರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡುವ ಸಮಯದಲ್ಲಿ ಭಾರತದ ಅಭಿಮಾನಿಗಳು ಕೊಹ್ಲಿ, ಕೊಹ್ಲಿ ಎಂದು ಘೋಷಣೆ ಕೂಗಿದ್ದರು. ಇದರೊಂದಿಗೆ ಸಹನೆ ಕಳೆದುಕೊಂಡ ರೌಫ್, 6-0 ಎಂದು 0 ಮಾಡಿದ್ದರು. ಇದು ಈಗ ಭಾರತೀಯ ಅಭಿಮಾನಿಗಳ ಆಗ್ರಹಕ್ಕೆ ಕಾರಣವಾಗಿದೆ. ಸ್ವಲ್ಪನೂ ನಾಚಿಕೆಯಿಲ್ಲ, 6-0 ಅಂತ ಸಿಗ್ನಲ್ ಮಾಡಿ ಅನುಭವಿಸಿದ ಪಾಕ್ ಆಟಗಾರ, ಇದರ ಅರ್ಥವೇನು ಗೊತ್ತಾ? ನೋ ಹ್ಯಾಂಡ್ ಶೇಕ್ ವಿವಾದ ಬಳಿಕ ಪಾಕಿಸ್ತಾನ ಆಟಗಾರರು 6-0 ಅಂಶವನ್ನು ಅಸ್ತ್ರವಾಗಿ ಪ್ರಯೋಗಿಸಿದ್ದಾರೆ. ಪಾಕಿಸ್ತಾನ ಸೇನೆ ಇದರ ಹಿಂದಿದೆ ಎಂದು ಹಲವು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಇದರ ಹಿನ್ನೆಲೆ ಏನು ಅಂತ ನೋಡುವುದಾದರೆ, ಕೆಲ ದಿನಗಳ ಹಿಂದೆ ಪಾಕಿಸ್ತಾನ ಮಹಿಳಾ ಕ್ರಿಕೆಟ್ನ ಸಿದ್ರಾ ಆಮೀನ್ ಕೂಡ ಇಂತಹದ್ದೇ ಸಿಗ್ನಲ್ ಮಾಡಿದ್ದರು. ಅಂದಹಾಗೆ, 6-0 ಹಿಂದಿನ ಅರ್ಥ ಏನು ಅಂತ ನೋಡುವುದಾದರೆ, ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತದ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿತ್ತು. ಆದರೆ ಈ ಕಾರ್ಯಾಚರಣೆಯಲ್ಲಿ ಪಾಕ್ ಸೇನೆ ಭಾರತದ 6 ಫೈಟರ್ ಜೆಟ್ಗಳು ಉರುಳಿಬಿದ್ದಿದೆ ಎಂದು ಹೇಳಿಕೊಂಡಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಪಾಕ್ ಆಟಗಾರರು ಈ ರೀತಿ 0 ಮಾಡುತ್ತಿದ್ದಾರೆ. ನಾವು ನಿಮ್ಮ 6 ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿದ್ದೇವೆ, ನೀವು ಒಂದನ್ನು ಹೊಡೆದಿಲ್ಲ ಎಂದು ಕಾಲು ಎಳೆಯುವ ಕೆಲಸ. ಏಷ್ಯಾ ಕಪ್ 2025ರ ಗ್ರೂಪ್ ಸ್ಟೇಜ್ನಲ್ಲಿ ಪಾಕಿಸ್ತಾನ ಮ್ಯಾಚ್ ಬಳಿಕ ಭಾರತ ಕ್ಯಾಪ್ಟನ್ ಸೂರ್ಯ ಕುಮಾರ್ ಯಾದವ್ ರಾಜಕೀಯ ಹೇಳಿಕೆ ನೀಡಿದರು ಎಂದು ಪಾಕ್ ಆಟಗಾರರು ಬೊಬ್ಬೆ ಹಾಕಿದ್ದರು. ಈಗ ತಮ್ಮದೇ ತಂಡದ ಆಟಗಾರ ರೌಫ್ ಮಾಡಿದ ಸಿಗ್ನಲ್ ಬಗ್ಗೆ ಏನು ಹೇಳುತ್ತೆ? ಯಾವಾಗಲೂ ಸುಳ್ಳುಗಳನ್ನೇ ಸತ್ಯ ಎಂದು ಪ್ರಚಾರ ಮಾಡುವುದು ಪಾಕಿಸ್ತಾನ ಪ್ರಮುಖ ಕೆಲಸ. ಟೀಮ್ ಇಂಡಿಯಾ ಸೋತ ಪ್ರತಿ ಬಾರಿಯೂ ಪಾಕ್ ಕ್ರಿಕೆಟ್ ತಂಡ ಅಭಿಮಾನಿಗಳ ಗಮನ ಬೇರೆಡೆ ಸೆಳೆಯಲು ಇಂತಹ ವಿವಾದಗಳನ್ನು ಸೃಷ್ಟಿ ಮಾಡುತ್ತಾರೆ. ಈ ಘಟನೆಯೂ ಇದರ ಭಾಗವೇ ಎಂದು ಹೇಳಬಹುದು. ಗ್ರೂಪ್ ಸ್ಟೇಜ್ನಲ್ಲಿ ಹೀನಾಯವಾಗಿ ಸೋಲುಂಡ ಬಳಿಕ ತಮ್ಮ ದೌರ್ಬಲ್ಯಗಳು ಹಾಗೂ ವೈಫಲ್ಯವನ್ನು ಮುಚ್ಚಿ ಹಾಕಲು ನೋ ಶೇಕ್ ಹ್ಯಾಂಡ್ ವಿವಾದವನ್ನು ದೊಡ್ಡದು ಮಾಡಿದ್ದರು. ಈಗ ಸೂಪರ್ 4ರಲ್ಲಿ ಸೋಲುಂಡ ಬಳಿಕ 6-0 ವಿವಾದವನ್ನು ಶುರು ಮಾಡಿದ್ದಾರೆ. ಪಾಕ್ ಅಭಿಮಾನಿಗಳು ಕೂಡ ಇದೇ ರೀತಿ ಇದ್ದರೆ, ಸಾಮಾಜಿಕ ಜಾಲತಾಣದಲ್ಲಿ ರೌಫ್ ಮಾಡಿದ್ದ 0ಯನ್ನು ವೈರಲ್ ಮಾಡುತ್ತಿದ್ದಾರೆ. ಪಂದ್ಯ ಸೋಲುಂಡರೂ ಈ ವಿಡಿಯೋ ಶೇರ್ ಮಾಡಿ ತಾವೇ ಗೆಲುವು ಪಡೆದಿದ್ದೇವೆ ಎಂಬಂತೆ ಸಂಭ್ರಮ ಮಾಡುತ್ತಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.